ನಾವು ಮಾತಾಡಿದ್ರೆ ಟಿವಿಯಲ್ಲಿ ಏನು ತೋರಿಸೋದೇ ಇಲ್ಲ. ನಿಮ್ಮ ವಾರ್ತಾ ಇಲಾಖೆಯವರು ವಾರ್ತಾ ಇಲಾಖೆ ಅವ್ನು ಯಾವ ಕಮಿಷನರ್ ಮಾನವರ್ಯಾದೆ ಇದೆಯಾ? ಕಮಿಷನರ್ಗೆ ಮಾನವರ್ಯಾದೆ ಇದೆಯಾ? ನಾವು ಕಮಿಷನರ್ಗೆ ವಾರ್ತಾ ಇಲಾಖೆಯವರು ಹೇಳ್ಬೇಕಲ್ಲ ಅವ್ರಿಗೆ. ಮಾತಾಡ್ತಾರೆ ನಿಮ್ಮನ್ನ ತೋರಿಸ್ಕೊಳ್ಳಕ್ಕೆ. ನಾವು ಇದ್ದೇವೆ ಸದನಕ್ಕೆ, ನಾವು ಗೆದ್ದು ಬಂದಿದ್ದೇವೆ ಸದನದಲ್ಲಿ. ಮಾನವರ್ಯಾದೆ ಇದೆಯಾ? ವಾರ್ತಾ ಇಲಾಖೆ ಕಂಟ್ರೋಲ್ ಹುಷಾರ್ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮನ್ಸುಖ ಬಿಟ್ರೆಷ್ಟು ಅಧ್ಯಕ್ಷರೇ ನೋಡಿ, ನಾವು ಶನಿವಾರ ಭಾನುವಾರ ಚರ್ಚೆ ಮಾಡಕ್ ಅವಕಾಶ ಕೊಟ್ಟಿದ್ರಿ. ಚರ್ಚೆ ಮಾಡಕ್ ಅವಕಾಶ ಅವರು ಚರ್ಚೆ ಮಾಡಿ ಏನೋ ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂತ ತಿಳ್ಕೊಂಡಿದ್ರಿ. ಒಳ್ಳೆ ತೀರ್ಮಾನ ಮಾಡಿಲ್ಲ. ಒಬ್ಬ ವ್ಯಕ್ತಿಗೋಸ್ಕರ ನೀವು ಕೂತ್ಕೊಳ್ಳಪ್ಪ ನೀನು, ಮಾನ್ಯ ಸದಸ್ಯರುಗಳು, ಕೂತ್ಕೊಳ್ಳಪ್ಪ ನೀನು. ಶ್ರೀ ಪ್ರಭು ಬಿ ಚವ್ಹಾಣ್ ನೀವು ಈ ತರ ಮಾಡ್ತಾ ಇದ್ರೆ ಶ್ರೀ ಐಹೊಳೆ ಸಂವಿಧಾನ ವಿರೋಧಿ. ದುರ್ಯೋಧನ ಮಹಾಲಿಂಗಪ್ಪ ಈ ತರ ಮಾಡೋದ್ರಿಂದ ನೀವು ಸದನದ ಅಗೌರವ ಮಾಡ್ತಾ ಇದ್ದೀರಿ. 224 ವಿಷಯ ಇದಕ್ಕೆ ದಯವಿಟ್ಟು ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ದಲಿತರು 1 ಕೋಟಿ ಜನ ದಲಿತರಿದ್ದಾರೆ ಆಚೆ ಕಡೆ. ಅವ್ರ ಬಗ್ಗೆ ಯೋಚನೆ ಮಾಡಿ. ಹಣ ವಾಪಸ್ ತನ್ನಿ, 187 ಕೋಟಿ ವಾಪಸ್ ತನ್ನಿ. ಬಡವರಿಗೆ ಅದನ್ನ ಕೊಡಿ. ಬೇರೆ ದಲಿತರಿದ್ದಾರೆ, ಬೇಕಾದಷ್ಟು ಜನ ದಲಿತರಿದ್ದಾರೆ. ನಾಗೇಂದ್ರ ಒಬ್ಬನೇ ದಲಿತ ಅಲ್ಲ, ಬೇಕಾದಷ್ಟು ಜನ ದಲಿತರಿದ್ದಾರೆ. ಅವ್ರ ಮಂತ್ರಿ ಮಾಡಿ. ಅದು ಬಿಟ್ಬಿಟ್ಟು ಒಬ್ಬ ವ್ಯಕ್ತಿಗೋಸ್ಕರ ನೀವು ಈ ತರ ಸದನವನ್ನ ಹಾಳು ಮಾಡ್ತಾ ಇರೋದು ಒಳ್ಳೇದಲ್ಲ. ಸದನ ನಡೆಯಕ್ಕೆ ಅವಕಾಶ ಕೊಡಬೇಕು. ಚರ್ಚೆ ಮಾಡಬೇಕು. ಚರ್ಚೆ ಮಾಡಬೇಕು. ದಯವಿಟ್ಟು ಅವಕಾಶ ಕೊಡಿ. ಸರ್ಕಾರದ ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಮಳೆ ಕೊರತೆ ಇದೆ, ರೈತರ ಸಮಸ್ಯೆ ಇದೆ, ನಾನಾ ಸಮಸ್ಯೆ ಇದೆ. ಆ ಸಮಸ್ಯೆ ಇವರಿಗೆ ರಾಜಕೀಯ ಅಧಿಕಾರ. ಅಧ್ಯಕ್ಷರೇ, ಇವತ್ತು ಅವಕಾಶ ಇದೆ, ಪರವಾಗಿಲ್ಲ. ಬಗ್ಗೆ ಚಿಂತೆ ಇಲ್ಲ. ಇವತ್ತು ಜನಗಳ ಹಿತವನ್ನ ಬಲಿ ಕೊಟ್ಟು ಈ ಸದನವನ್ನು ಕೂಡ ಹಾಳು ಮಾಡಿ ಇವತ್ತು ರಾಜ್ಯದ ಜನಗಳ ಆಶೀರ್ವಾದ ಇದ್ರೆ ಮಾಡಿ, ವಜಾ ಮಾಡಿ, ಚರ್ಚೆ ಮಾಡ್ತಾ ಇದ್ದಾರೆ. ಸರ್ಕಾರದ ಡ್ಯೂಟಿ, ಇಟ್ ಇಸ್ ಅ ಡ್ಯೂಟಿ ಆಫ್ ಗವರ್ಮೆಂಟ್. ಅಧಿವೇಶನ ನಡೆಯೋದು ಡ್ಯೂಟಿ ಆಫ್ ದ ಗವರ್ಮೆಂಟ್. ನಿಮ್ಮ ಡ್ಯೂಟಿ, ನಮ್ಮ ಡ್ಯೂಟಿ ಅಲ್ಲ. ನಿಮ್ಮ ಡ್ಯೂಟಿ ಅಧಿವೇಶನ ನಡೆಸುವಂಥದ್ದು. ಸದನ ನಡೆಸುವಂಥದ್ದು 21-8-2026 ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದಂತ ಮಾನ್ಯ ಸದಸ್ಯರುಗಳು ಶ್ರೀ ಪ್ರಭು ಬಿ ಚವ್ಹಾಣ್, ಅಧ್ಯಕ್ಷರೇ, ಐಹೊಳೆ ದುರ್ಯೋಧನ ಮಹಾಲಿಂಗಪ್ಪ, ಶ್ರೀ ವಿ ಸುನೀಲ್ ಕುಮಾರ್, ಚನ್ನಬಸಪ್ಪ ಚೆನ್ನಿ, CS ಶ್ರೀವಾಸ್ತವ್, ಗುರ್ಮೇಶ್ ಶೆಟ್ಟಿ, ಮಾನಪ್ಪ ಡಿ ವಜ್ಜಲ್, ವಿಠಲ್ ಸೋಮಣ್ಣ ಹಲ್ಗೇಕರ್, ಯಶ್ಪಾಲ್ ಎ ಸುವರ್ಣ, SR ವಿಶ್ವನಾಥ್, ಬಸನಗೌಡ ಆರ್ ಪಾಟೀಲ್, DK ವೆಂಕಟೇಶ್ವರ ರೆಡ್ಡಿ, ಮಹೇಶ್ ತೆಂಗಿನಕಾಯಿ, MR ಪಾಟೀಲ್, ಜಗದೀಶ್ ಶಿವಯ್ಯ ಗುಡಗಟ್ಟಿ, JT ಪಾಟೀಲ್, CC ಪಾಟೀಲ್, CK ರಾಮಮೂರ್ತಿ, ವಿಜೇಂದ್ರ ಯಡಿಯೂರಪ್ಪ, ಶ್ರೀ ಉಮಾನಾಥ್ ಕೋಟ್ಯಾನ್, JB ಜ್ಯೋತಿ ಗಣೇಶ್, ನಯನಾ ಮೋಟಮ್ಮ, ಶರತ್ ಕುಮಾರ್ ಬಚ್ಚೇಗೌಡ. ಅಧ್ಯಕ್ಷರೇ, ನಾವು ಮಾತಾಡಿದ್ರೆ ಟಿವಿಯಲ್ಲಿ ಏನು ತೋರಿಸೋದೇ ಇಲ್ಲ. ನಿಮ್ಮ ವಾರ್ತಾ ಇಲಾಖೆಯವರು ವಾರ್ತಾ ಇಲಾಖೆ ಆಚೆ ಹಾಕಿದ್ರಿ. ಅವ್ನು ಯಾವ ಕಮಿಷನರ್ ಮಾನವರ್ಯಾದೆ ಇದೆಯಾ? ಕಮಿಷನರ್ಗೆ ಮಾನವರ್ಯಾದೆ ಇದೆಯಾ? ನಾವು ಕಮಿಷನರ್ಗೆ ವಾರ್ತಾ ಇಲಾಖೆಯವರು ಹೇಳ್ಬೇಕಲ್ಲ ಅವ್ರಿಗೆ. ಮಾತಾಡ್ತಾರೆ ನಿಮ್ಮನ್ನ ತೋರಿಸ್ಕೊಳ್ಳಕ್ಕೆ. ನಾವು ಇದ್ದೇವೆ ಸದನಕ್ಕೆ, ನಾವು ಗೆದ್ದು ಬಂದಿದ್ದೇವೆ ಸದನದಲ್ಲಿ. ಮಾನವರ್ಯಾದೆ ಇದೆಯಾ? ವಾರ್ತಾ ಇಲಾಖೆ ಕಂಟ್ರೋಲ್ ಹುಷಾರ್ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮನ್ಸುಖ ತೋರಿಸಿ. ನಾವು ತೋರಿಸ್ಬೇಕಲ್ಲ, ನಾವು ಮಾತಾಡೋದು ತೋರಿಸ್ಬೇಕು. ಅವ್ರು ಮಾತಾಡೋದು ತೋರಿಸಿ. ಇರಿ, ಅವ್ರನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ನಾವೇನು ಬರೋದು? ನಾನು ನೋಡಿ ಲೆಟರ್ ಕೊಟ್ಟಿದ್ದೀನಿ. ನಾನು ಚರ್ಚೆ ಮಾಡಿ ಇಂದಾರಮ್ಮ
ಕೊಡು ಲೆಟರ್ ಕೊಡಿ ಅಧ್ಯಕ್ಷ ಕೊಡು ಲೆಟರ್ ಕುಂದರ್ರಿ ಇವರು ಮಾತಾಡ್ಲಿಬೇಕಾದ್ರೆ ಕುಂದರ್ರಿ ಎಲ್ಲರೂ ಲೋಕಸಭೆ ಬಿಡದೆ ಸದನ ನಡೆಯಕ್ಕೆ ಬಿಡದೆ ಇವರು ಬಿರಿ ಇವ್ರದ್ದು ಅವನ್ನ ಉಳಿಸಕ್ಕೋಸ್ಕರ 177 ಕೋಟಿನ ಹಂಚ್ಕೊಂಡಿದ್ದಾರೆ ಇವರೆಲ್ಲ ಕಾಂಗ್ರೆಸ್ ಅವರು. ಅದಕ್ಕೆ ಯಾರು ಬಿಡ್ತಾ ಇಲ್ಲ. ಹಂಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ರು? ಹಂಚ್ಕೊಂಡಿದ್ದಾರೆ 177 ಕೋಟಿನ ಇವರು ಹಂಚ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಹಂಚ್ಕೊಂಡು ಪೂರ್ತಿ ಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರೇ ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹಗಲು ರಾತ್ರಿ ಧರಣಿಯನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರ ಹಣ ವಾಪಸ್ ಬರಬೇಕು. ಇದು ನಮ್ಮ ಹೋರಾಟ ಇದೆ. ಚರ್ಚೆಗೆ ಬನ್ನಿ, ನಾವು ರೆಡಿ, ಚರ್ಚೆಗೆ ರೆಡಿ, ನಾವು ರೆಡಿ, ಚರ್ಚೆಗೆ ಇವತ್ತು ಚರ್ಚೆಗೆ ಬರಲಿ ಅಧ್ಯಕ್ಷರೇ. ನಾವು ತಯಾರಿ ಸ್ಥಾನದಲ್ಲಿ ನಿಂತಿದೆ, ಅಪರಾಧಿ ಸ್ಥಾನದಲ್ಲಿದೆ. ನಾವು ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ, ಮಾತಾಡಕ್ಕೆ ರೆಡಿ ಇದ್ದೀರಿ. ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ. ನೈಸ್ ಬಗ್ಗೆ ರೆಡಿ ಇದ್ದೀರಿ. ಬಿಡದಿ ಬಗ್ಗೆ ರೆಡಿ ಇದ್ದೀರಿ. ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ, ಅದ್ರ ಬಗ್ಗೆನೂ ನಾವು ರೆಡಿ ಇದ್ದೀರಿ. 5 ತಿಂಗಳಿಂದ ಪೆನ್ಷನ್ ಕೊಟ್ಟಿಲ್ಲ, ಅದ್ರ ಬಗ್ಗೆನೂ ನಾವು ರೆಡಿ ಇದ್ದೀರಿ. ಎಲ್ಲರೂ ಒಬ್ಬನಾಗೆ ಒಂದು ಕೋಟಿ ದಲಿತರಿದ್ದಾರೆ. 1 ಕೋಟಿ ದಲಿತರು ಬೇಕಾ? ಒಬ್ಬ ನಾಗೇಂದ್ರ ಬೇಕಾ? 1 ಕೋಟಿ ದಲಿತರು ಬೇಕಾ? ಒಬ್ಬ ನಾಗೇಂದ್ರ ಬೇಕಾ? ಕಾಂಗ್ರೆಸ್ ಅವರಿಗೆ ಒಬ್ಬ ನಾಗೇಂದ್ರ ಬೇಕು, 1 ಕೋಟಿ ದಲಿತರು ಬೇಡ. ಅದರಿಂದಲೇ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಆಗ್ತಾ ಇದೆ ಅಧ್ಯಕ್ಷರೇ. ಇವತ್ತು ಕರ್ನಾಟಕದಲ್ಲಿ ದಲಿತರೆಲ್ಲ ಎದ್ದಿದ್ದಾರೆ. ನಮ್ಮ ನ್ಯಾಯ ಕೊಡಿ, ನಮ್ಮ ದುಡ್ಡು 187 ಕೋಟಿ ನಮ್ಮ ಅಕೌಂಟ್ ಬರಬೇಕು. ಟ್ಯಾಕ್ಸ್ ಪೇಯರ್ಸ್ ಹಣ ನಮ್ಮ ಅಕೌಂಟ್ ಬರಬೇಕು. ಪ್ರಶ್ನೋತ್ತರ ನಡೆಸ್ತಾ ಇದ್ದೀರಾ ಅಧ್ಯಕ್ಷ? ಯಾವ ಪುರುಷಾರ್ಥಿಗೆ ಪ್ರಶ್ನೋತ್ತರ ನಡೆಸ್ತಾ ಇದ್ದೀರಾ ನೀವು ಅಧ್ಯಕ್ಷ? ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷ ರಂಗನಾಥ್ ಅವಕಾಶ ಕೊಡಬೇಕು. ಕಳೆದ 1 ವಾರದಿಂದ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನಾಗೇಂದ್ರ ಅಂತಲ್ಲ. ನಮ್ಮ ಉದ್ದೇಶ ಇರೋದು 1 ಕೋಟಿ ದಲಿತ ಇದಾರಲ್ಲ, ಅವ್ರು ಮುಖ್ಯ. ನಾಗೇಂದ್ರ ಶಾರದಾ ದಲಿತರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಇವರು. ಅದಾನಿ DK ಅವ್ರು ಎಲ್ಲೋದ್ರು ಅಂದ್ರೆ ಅದಾನಿ ಮನೆಗೆ ಹೋದ್ರು ಅಂತ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆ ಮಟ್ಟಕ್ಕೆ ಪಾರ್ಕ್ಗಳಲ್ಲಿ 5% ಜಾಗ ತಗೊಂಡು 2026ನೇ ಸಾಲಿನ ಕರ್ನಾಟಕ ಕೈಗಾರಿಕೆಗಳ ಸೌಲಭ್ಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆ ಮುಂದಿದೆ. ಅದಾನಿ ಜೊತೆ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. DK ಶಿವಕುಮಾರ್ ಶಾಮೀಲಾಗಿದ್ದಾರೆ. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರೆತಿದೆ. ಮಾನ್ಯ ಮಂತ್ರಿಗಳು ಈಗ ವಿಧೇಯಕವನ್ನ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಸರ್ಕಾರ 2 ರಿಂದ 11ರವರೆಗಿನ ಖಂಡಗಳು ಮತ್ತು ಅನುಸೂಚಿತ ವಿಧೇಯಕದ DK ಶಿವಕುಮಾರ್ ಕಣ್ಣು ಅಂಗವಾಗಿರಬೇಕೆನ್ನುವುದು ಸಭೆ ಮುಂದಿರುವ ವಿಷಯ. ಈ ಟನಲ್ ರೋಡ್ ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 11ರವರೆಗಿನ ಖಂಡಗಳು ಮತ್ತು ಅನುಸೂಚಿತ ವಿಧೇಯಕದ ಅಂಗವಾದವು. ಅಂದ್ರೆ ಒಂದೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ.
ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಈಗ ಸೂಚಿಸಬೇಕು. 60% ಸರ್ಕಾರ ಇದು, 60% ಪ್ರಸ್ತಾವದ ಸರ್ಕಾರ ವಿರೋಧವಾಗಿರುವವರು ಕಮಿಷನ್ ಇಲ್ಲ ಕೊಡ್ತಾ ಎಂದು ಇದೆ. ಸೂಚಿಸಬೇಕು. ಈಗ ಪ್ರಸ್ತಾವ ಹೌದು ಎನ್ನುವರ 65% ಪರವಾಗಿ ಎಂದು ಭಾವಿಸುತ್ತೇನೆ. 65% ಆಯ್ತು. ಪ್ರಸ್ತಾವ ಹೌದು